Hello friends, welcome to our college YouTube channel GFGC HD ಕೋಟೆ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪ್ಲೇಸ್ಮೆಂಟ್ ಸೆಲ್ ಬ್ಲಾಗ್ನಲ್ಲಿ ಇರ್ತಕ್ಕಂಥ ಈ ಮಾಕ್ ಟೆಸ್ಟ್ ಸೀರೀಸ್ಗಳ ಒಂದು ಮಾಹಿತಿಗೆ ಹೋಗಿ ತಲುಪೋದು ಹೇಗೆ ಅನ್ನೋದನ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಾಕ್ ಟೆಸ್ಟ್ ಸೀರೀಸ್? ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಬೀದಿ ಬದಿಯಲ್ಲಿ ಬಜಿ ವ್ಯಾಪಾರಸ್ಥರು ಇರ್ತಾರೆ ನೋಡಿ. ಸೊ ಅವರು ಬ್ಯಾರಲ್ ಬಜಿ ಹಿಟ್ಟನ್ನು ಎಷ್ಟು ಚಂದ ಬಿಡ್ತಿರ್ತಾರೆ ಅಂದ್ರೆ, ದೊಡ್ಡ ಕಡಾವಿಯಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಬಿಡ್ತಿರ್ತಾರೆ ಅಂದ್ರೆ ಪ್ರತಿಯೊಂದ್ರದ್ದು ಸೈಜಲ್ಲೂ ವ್ಯತ್ಯಾಸ ಆಗಲ್ಲ, ಶೇಪಲ್ಲೂ ವ್ಯತ್ಯಾಸ ಆಗಲ್ಲ. ಸೊ ಅದನ್ನ ನೋಡ್ತಾ ಇರೋದೇ ಒಂದು ಖುಷಿ ಸಿಗತ್ತೆ, ಒಂದು ಆಟ ನೋಡ್ದಂಗ ಅನ್ಸತ್ತೆ ನಮ್ಗೆ. ಆಟ ಆಡೋ ತರ ಅವರು ಆ ಕೆಲಸವನ್ನ ಮಾಡ್ತಿರ್ತಾರೆ. ಅದು ಬೇಡ, ಮನೆಯಲ್ಲಿ ಅಮ್ಮ ಮುದ್ದೆ ತಟ್ಟೋದನ್ನ ನೋಡಿ ನೀವು, ಎಷ್ಟು ಚಂದ ತಟ್ತಿರ್ತಾರೆ ಅಂದ್ರೆ ಅದನ್ನ ನೋಡೋಕೆ ಒಂದು ಖುಷಿ. ಸೊ ಅದನ್ನೇ ನಾವು ಅಮ್ಮನ ನೋಡಿ ನಾವು ಮಾಡೋದಕ್ಕೆ ಹೋದ್ರೆ ಅಮ್ಮನ ಚಪಾತಿ ಚಂದ್ರಮನ್ ತರ ಆಗಿರತ್ತೆ, ನಮ್ ಚಪಾತಿ ಅಮೀಬಾ ತರ ಆಗತ್ತೆ. ಸೊ ಆ ಬಜಿ ಬಿಡೋನ ನೋಡಿ ನಾವೇನಾದ್ರೂ ಫಸ್ಟ್ ಟೈಮ್ ಬಜಿ ಬಿಡಕ್ ಹೋದ್ರೆ, ಒಂದು ಬಜಿ ಬಿಡುವಾಗ ನಾವು ಕೈನಾದ್ರೂ ಸುಟ್ಕೊಂಡಿರ್ತೀವಿ, ಇಲ್ಲ ಬಜಿನಾದ್ರೂ ಸುಟ್ಟಿರ್ತೀವಿ. ಓನ್ಲಿ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಇರೋದು. ಸೊ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೇನೂ ಅಷ್ಟೇ. ಸೊ ಮೊದಲು ಸಾರಿ ಪರೀಕ್ಷೆ ಬರೆಯುವಾಗ ನೋಡಿ, ಎಕ್ಸಾಮ್ ಅನ್ನೋದು ಭಯ, ಸಿಕ್ಕಾಪಟ್ಟೆ ಭಯ ತುಂಬಿಕೊಂಡಿರತ್ತೆ ನಮ್ಗೆ. ಸೊ ಮೊದಲು ನಮ್ಮ ಟೈಮಿಗೆಲ್ಲ ಡಿಗ್ರಿ ಎಕ್ಸಾಮ್ ಅಂದ್ರೆ ಆನ್ಯುವಲ್ ಎಕ್ಸಾಮ್, ಸೊ ನೇರವಾಗಿ ವಾರ್ಷಿಕ ಪರೀಕ್ಷೆಗೆ ಹೋಗ್ತಿದ್ವಿ. ಸೊ ಏನೇ ಓದಿದ್ರು ಕೂಡ ಒಂಥರ ಅವ್ಯಕ್ತ ಭಯ. ಆ ಭಯದಿಂದನೇ ನಮ್ಮ ಪರ್ಫಾರ್ಮೆನ್ಸ್ ಏನಾಗ್ತಿತ್ತು, ಕಡಿಮೆ ಆಗ್ತಿತ್ತು. ಬಟ್ ಈಗ ಆ ಭಯ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ನಿಮ್ಗೆ ಸೆಮಿಸ್ಟರ್ ಪದ್ಧತಿ ಬಂದಿರೋದ್ರಿಂದ ನೀವು ಸ್ವಲ್ಪ ನಮ್ಗಿಂತ ಪದೇ ಪದೇ ಪರೀಕ್ಷೆಗಳನ್ನ ಫೇಸ್ ಮಾಡ್ತಿದ್ದೀರಾ. ಸೊ ಇತ್ತೀಚೆಗೆ ಸಿಸ್ಟಮ್ ಅಲ್ಲೂ ಕೂಡ, ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ಈ ಯೂನಿಟ್ ಟೆಸ್ಟು, ಸೊ ಮಾಕ್ ಟೆಸ್ಟು ಆ ಥರ ಎಲ್ಲ ಮಾಡಿರೋದ್ರಿಂದ ಪದೇ ಪದೇ ಪರೀಕ್ಷೆಗಳನ್ನ ಫೇಸ್ ಮಾಡಿ ಪರೀಕ್ಷೆ ಅನ್ನೋ ಭಯ ನಿಮ್ಮಲ್ಲಿ ಕಡಿಮೆ ಆಗಿದೆ. ಸೊ ಈ ಭಯ ಒಂದೇ ಅಲ್ಲ, ಟೈಮ್ ಪಿಕಪ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ನಾಲೆಜ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸಬ್ಜೆಕ್ಟ್ನಲ್ಲಿ ಇರ್ತಕ್ಕಂಥ ಏನು ನಾವು ನಮ್ಮ ಕೊರತೆಗಳು ಅಂತ ಏನು ಕರಿತೀವಿ, ವಿಷಯದಲ್ಲಿ ಎಲ್ಲೋ ಒಂದೊಂದು ಕಡೆ ಒಂದು ಕಾನ್ಸೆಪ್ಟ್ ಬಗ್ಗೆ ಓದಿರ್ತೀವಿ, ಬಟ್ ಎಲ್ಲೋ ಒಂದೊಂದು ಅಂಶಗಳು ಅದ್ರ ರಿಲೇಟೆಡ್ ಆಗಿ ಬಿಟ್ಟು ಹೋಗಿರ್ತವೆ. ಸೊ ಈ ಮಾಕ್ ಟೆಸ್ಟ್ ಸೀರೀಸ್ಗಳನ್ನ ನಾವು ಸಾಲ್ವ್ ಮಾಡೋದ್ರಿಂದ ಸೊ ಬಿಟ್ಟು ಹೋದಂಥ ಅಂಶಗಳನ್ನ ತಿಳ್ಕೊಳ್ಬಹುದು, ಟೈಮ್ ಪಿಕಪ್ ಮಾಡ್ಕೊಳ್ಳೋದನ್ನ ತಿಳ್ಕೊಳ್ಬಹುದು, ರೂಢಿ ಮಾಡ್ಕೊಳ್ಳೋದು, ಭಯ ನಿವಾರಣೆ ಮಾಡ್ಕೊಳ್ಬಹುದು. ಸೊ ಸಾಕಷ್ಟು ಲಾಭಗಳು ಈ ಮಾಕ್ ಟೆಸ್ಟ್ ಸೀರೀಸ್ನಿಂದ ಖಂಡಿತ ಇದಾವೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪರೀಕ್ಷಾ ಭಯ ಮತ್ತು ಇತರೆ ಲಾಭಗಳನ್ನ, ಪರೀಕ್ಷಾ ಭಯ ನಿವಾರಿಸಿ ಇತರೆ ಲಾಭಗಳನ್ನ ನಾವು ಪಡಿಬೇಕು ಅಂದ್ರೆ, ಸೊ ಮುಖ್ಯವಾಗಿ ನಾವು ಮುಖ್ಯ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಫಾಲೋ ದೀಸ್ ಮಾಕ್ ಟೆಸ್ಟ್ ಸೀರೀಸ್. ಓಕೆ, ಸೊ ಅದಕ್ಕೋಸ್ಕರ ಸೊ ಈ ಒಂದು ನಮ್ಮ ಬ್ಲಾಗ್ನಲ್ಲಿ, ಪ್ಲೇಸ್ಮೆಂಟ್ ಸೆಲ್ ಬ್ಲಾಗ್ನಲ್ಲಿ ಇರ್ತಕ್ಕಂಥ ಮಾಕ್ ಟೆಸ್ಟ್ ಸೀರೀಸ್ಗಳನ್ನ ಒಂದೊಂದಾಗಿ ಕೆಲವನ್ನ ನಿಮ್ಗೆ ಓಪನ್ ಮಾಡಿ ತೋರಿಸೋದ್ರ ಮೂಲಕ ನಾನು ನಿಮ್ಗೆ ಯಾವ ವಿಷಯಗಳ ಮೇಲೆ ಈ ಮಾಕ್ ಟೆಸ್ಟ್ ಸೀರೀಸ್ಗಳು ಇದಾವೆ ಅನ್ನೋದನ್ನ ತೋರಿಸ್ತೇನೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನಮ್ಮ ಇಲಾಖೆಯ ವೆಬ್ಸೈಟ್ ಅನ್ನ ಮೊದಲು ಎಂಟರ್ ಆಗೋಣ. ಸೊ ತಮಗೆ ಗೊತ್ತಿದೆ, ಸೊ ಇಲಾಖೆಯ ವೆಬ್ಸೈಟ್ ಅಡ್ರೆಸ್ ಗೊತ್ತಿದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ dc.karnataka.gov.in. ಸೊ ಇದನ್ನ ನಾವು ಎಂಟರ್ ಆದಾಗ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅನ್ನುವ ಒಂದು ಕಾಲಂನಲ್ಲಿ ಉದ್ಯೋಗ ಮಾಹಿತಿ ಕೋಶ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇವೆ. ಇಲ್ಲಿ ಉದ್ಯೋಗ ಮಾಹಿತಿ ಕೋಶದ ಪೇಜ್ ಓಪನ್ ಆದಾಗ ಕ್ಲಿಕ್ ಹಿಯರ್ ಪ್ಲೇಸ್ಮೆಂಟ್ ಸೆಲ್ ಬ್ಲಾಗ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇವೆ. ಸೊ ಈ ಒಂದು ಬ್ಲಾಗ್ನಲ್ಲಿ ನಾವು ಏನೇನು ಉದ್ಯೋಗ ಅವಕಾಶಗಳು ಇದಾವೆ ಅನ್ನೋದನ್ನ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸೊ ಇವತ್ತು ನೋಡೋದು ನಾವು ಇಲ್ಲಿ ರೈಟ್ ಸೈಡ್ಗೆ ಏನು ಬ್ಲಾಗ್ ಲಿಸ್ಟ್ ಅಂತ ಹೇಳಿ, ಸೊ ಇದನ್ನು ಕೂಡ ನಮ್ಮ ಸ್ಟೇಟ್ ಲೆವೆಲ್ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಆದಂಥ ಶ್ರೀಯುತ ನಾರಾಯಣ್ ಪ್ರಸಾದ್ ಸರ್ ಮಾಡಿರೋದು. ಸೊ ಇಲ್ಲಿ ಮುಖ್ಯವಾಗಿ ಫ್ರೀ ಆನ್ಲೈನ್ ಟೆಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಲ್ಲಿ UPSC ಇಂದ ಹಿಡ್ಕೊಂಡು SDA, FDA, ಪೊಲೀಸ್ ಕಾನ್ಸ್ಟೇಬಲ್, ಬ್ಯಾಂಕಿಂಗ್ ಎಕ್ಸಾಮ್, ಸೊ ಪ್ರತಿಯೊಂದು ಪರೀಕ್ಷೆಗಳಿಗೆ ಬೇಕಾದಂತಹ ಟೆಸ್ಟ್ ಸೀರೀಸ್ಗಳನ್ನ ನಾವಿಲ್ಲಿ ನೋಡ್ತೇವೆ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಸೊ ಇಲ್ಲಿ UPSC ಮೇನ್ಸ್ಗೆ ಕಂಪಲ್ಸರಿ essay ಕ್ವಶನ್ಸ್. ಸೊ ಯಾಕೆ ಇದ್ರ ಮೇಲಿನ ಟೆಸ್ಟ್ ಸೀರೀಸ್ಗಳನ್ನ ಇಲ್ಲಿ ಜಾಸ್ತಿ ಒತ್ತು ಕೊಡಲಾಗಿದೆ ಅಂದ್ರೆ, ಸೊ ತಮ್ಗೆಲ್ಲ ಗೊತ್ತು, UPSC ಪರೀಕ್ಷೆಯಲ್ಲಿ ಏನು ನಾವು ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ತಗೊಂಡಿರ್ತೇವೆ, ಐಚ್ಛಿಕ ವಿಷಯಗಳು, ಅವು ನಾವು ಆರಿಸಿಕೊಂಡಂತ ವಿಷಯಗಳು, ಅವುಗಳಲ್ಲಿ ನಾವು ಖಂಡಿತ ಕಮೆಂಡ್ ಅನ್ನ ಹೊಂದಿರ್ತೇವೆ. ನಿರೀಕ್ಷೆ ಮಾಡ್ಬೋದು ಯಾವ್ಯಾವ ತರನಾದಂಥ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಸುಲಭವಾಗಿ ತಯಾರಿ ಮಾಡ್ಕೊಳ್ಬಹುದು.
ಹಾಗೆ ಕರೆಂಟ್ ಅಫೇರ್ಸ್ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ಕೂಡ ಒಂದು ಹಿಡಿತಾ ಇರತ್ತೆ, ಓದ್ಕೊಂಡಿರ್ತೀವಿ, ವಿ ಕ್ಯಾನ್ ಫೇಸ್ ದೋಸ್ ಎಕ್ಸಾಮ್ಸ್ ಸ್ವಲ್ಪ ಈಸಿಲಿ ಇದಕ್ಕಿಂತ. ಬಟ್ ಅದು UPSC ಮೇನ್ಸ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಟಫ್ ಅನ್ಸೋದು ಯಾವುದು ಅಂದ್ರೆ ಎಸ್ಸೆ. ಸೊ ಎಸ್ಸೆ ಪೇಪರ್ ಒಂದು ಇದು ಕಂಪಲ್ಸರಿ ಇರುತ್ತೆ. ಸೊ ಇನ್ನೊಂದು, ಸೊ ಇಲ್ಲಿ ವಿಷಯ ವ್ಯಾಪ್ತಿ ತುಂಬಾ ದೊಡ್ಡದಿರುತ್ತೆ. ಸೊ ಯಾವ ವಿಷಯದ ಮೇಲೆ ಕೇಳ್ತಾರೆ ಹೇಳಕ್ಕಾಗಲ್ಲ, ಸ್ವಲ್ಪ ಅದರದ್ದು ವ್ಯಾಪ್ತಿ ವಿಶಾಲವಾಗಿರುತ್ತೆ. ಜೊತೆಗೆ ಸೊ ಇಲ್ಲಿ ಏನು ಆ ವಿಷಯ ವಿವರಣೆ ರೀತಿಯನ್ನ ತುಂಬಾ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಲೆಂಗ್ದಿ ಆನ್ಸರ್ಸ್ ಅವಶ್ಯಕತೆ ಇಲ್ಲ, ಕ್ವಾಂಟಿಟೇಟಿವ್ ಆನ್ಸರ್ಸ್ ಅಲ್ಲ, ಇಲ್ಲಿ ಕ್ವಾಲಿಟಿ ಆನ್ಸರ್ಸ್ ಆರ್ ಇಂಪಾರ್ಟೆಂಟ್. ಸೊ ಅದರದ್ದು ನಮ್ಮ ಉತ್ತರದ ಪ್ರಮಾಣಕ್ಕಿಂತ ನಮ್ಮ ಉತ್ತರದ ಗುಣಮಟ್ಟ. ಸೊ ಲಿಮಿಟೆಡ್ ವರ್ಡ್ಗಳಲ್ಲಿ ನಾವು ವಿಷಯವನ್ನ ಅಚ್ಚುಕಟ್ಟಾಗಿ ಜೋಡಿಸ್ಬೇಕು. ಸೊ ಅದನ್ನು ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡಿದ್ರು ಸಾಲದು. ಆ ಒಂದು ಕಲೆಗೆ, ಆ ಒಂದು ಆರ್ಟ್ಗೆ ನಮ್ಗೆ ಇಲ್ಲಿ ಏನ್ ಸಿಗ್ತವೆ, ಬರೀ ವಿಷಯವನ್ನ ಹೊರಹಾಕೋದಲ್ಲ, ಆ ವಿಷಯವನ್ನ ಯಾವ ರೀತಿ ಹೊರಗಡೆ ತಂದು ಜೋಡಿಸ್ತೀವಿ ಪೇಪರ್ನಲ್ಲಿ ಅನ್ನೋದನ್ನ ಇಲ್ಲಿ ಅಳೆದು ಅದರ ಆಧಾರದ ಮೇಲೆ ನಮ್ಗೆ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಎಸ್ಸೆ ಪೇಪರ್ ಅನ್ನ ತುಂಬಾ ಸಾರಿ ನಾವೇನ್ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ UPSC ಮೇನ್ಸ್ಗೆ ಹೋಗ್ತಕ್ಕಂತಹ ಅಭ್ಯರ್ಥಿಗಳು. ಸೊ ಅದಕ್ಕೋಸ್ಕರ ಸೊ ಏನೇನೇ ಪ್ರಾಕ್ಟೀಸ್ ಮಾಡೋದಲ್ಲ, ಸೊ ಎಕ್ಸಾಕ್ಟ್ ಆಗಿ ಸೊ ಹಿಂದಿನ ವರ್ಷಗಳಲ್ಲಿ ಕೇಳಿದಂತಹ ಎಸ್ಸೆ ಪೇಪರ್ ಮೇಲೆ ಕೇಳಿದಂತಹ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೊಡಲಾಗಿದೆ. ನೋಡಿ ಇಲ್ಲಿ 2019, 2016 ಮೇನ್ಸ್ ಕ್ವಶನ್ ಪೇಪರ್ ಆನ್ ಎಸ್ಸೆ ರೈಟಿಂಗ್. ಸೊ ಎಸ್ಸೆ ಕಂಪಲ್ಸರಿ ಪೇಪರ್ಗೆ ಏನಿರುತ್ತಲ್ಲ UPSC ಮೇನ್ಸ್ 2015. ಸೊ 2 ಸೆಕ್ಷನ್ ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ನೀಡಲಾಗಿದೆ. ಅದಕ್ಕೆ ಟೈಮ್ ಲಿಮಿಟ್ ಎಷ್ಟಿರುತ್ತೆ, ಮತ್ತೆ ಎಷ್ಟನ್ನ ಬರೀಬೇಕು. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪನೂ ಆಯ್ತು. ಸೊ ವರ್ಡ್ ಲಿಮಿಟ್ ಮಾಹಿತಿ ಸಿಗತ್ತೆ. ಪ್ರಶ್ನೆ ಪತ್ರಿಕೆಯ ಸ್ವರೂಪ ನೋಡಿ ಇಲ್ಲಿ 4 ಕೊಟ್ಟಿದ್ದಾರೆ. ರೈಟ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಎಸ್ಸೆ. ಸೊ ಎಷ್ಟು ಬರೀಬೇಕು, ಸೊ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಸೊ ಪ್ರತಿಯೊಂದು ಕೂಡ ಇಲ್ಲಿ ಗೊತ್ತಾಗತ್ತೆ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ವಿ ಕ್ಯಾನ್ ಫೇಸ್ ದಿಸ್ ಎಸ್ಸೆ ಪೇಪರ್ ಕಾನ್ಫಿಡೆಂಟ್ಲಿ. ತುಂಬಾ ಆತ್ಮವಿಶ್ವಾಸದಿಂದ ನಾವೇನ್ ಮಾಡ್ಬೋದು, ಈ ಒಂದು ಎಸ್ಸೆ ಪೇಪರ್ನ ಬರೀಬಹುದು. ಎಸ್ ಫ್ರೆಂಡ್ಸ್, ಸೊ ನಾವೀಗೇನು ಇದನ್ನ ಓಪನ್ ಮಾಡಿ ಡೀಟೇಲ್ ಆಗಿ ನೋಡಿದ್ವಿ ಒಂದಾದ್ರ ಮೇಲೆ. ಅದರದ್ದು ಲೇಬಲ್ಗಳಿದಾವೆ ಇಲ್ಲಿ. 2016 UPSC CSE ಪ್ರಿಲಿಮ್ಸ್ ನೋಡಿ, ಪ್ರಿಲಿಮ್ಸ್ ಎಕ್ಸಾಮ್ದು ಕ್ವಶನ್ಸ್ ಇದಾವೆ ಇಲ್ಲಿ ವಿತ್ ಆನ್ಸರ್ಸ್. ಸೊ 2016 ಏನು GS ಪೇಪರ್ದು, ಮತ್ತೆ 2017 ಪ್ರಿಲಿಮ್ಸ್ದು. ಸೊ ಇಲ್ಲಿ ನೋಡಿ ಇಷ್ಟು ವರ್ಷಗಳದ್ದು ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಕೂಡ ವಿತ್ ಆನ್ಸರ್ಸ್ ಇದಾವೆ. ಸೊ ಇವುಗಳನ್ನೆಲ್ಲ ಓಪನ್ ಮಾಡಿ ನೋಡಿದ್ರೆ ಸಾಕು ನಮ್ಗೆ. ಎಸ್, ಒಂದ್ಸರಿ ಓಪನ್ ಮಾಡಿ ನೋಡೋಣ, ಒಂದನ್ನ ಓಪನ್ ಮಾಡಿ ನೋಡೋಣ. ಸೊ ಇವುಗಳನ್ನ ಓಪನ್ ಮಾಡಿ ನೋಡಿದಾಗ ಸೊ ಪ್ರತಿಯೊಂದು ಪ್ರಶ್ನೆ ಮತ್ತೆ ಅದ್ರ ಕೆಳಗಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಈ ತರಹ ನಾವು ಎಲ್ಲಾ ವರ್ಷದ ಏನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಓಪನ್ ಮಾಡಿ ನೋಡಿ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋದಾಗ ಯಾವ ತರಹ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಎಷ್ಟಿರುತ್ತೆ ಅನ್ನೋ ಅಂದಾಜು ಒಂದ್ ಕಡೆ ಸಿಗುತ್ತೆ. ಇನ್ನೊಂದು ಕಡೆಗೆ ಎಕ್ಸಾಕ್ಟ್ಲಿ ನೀವು ಟೈಮ್ನ ಹಚ್ಚಿ, ಅಂದ್ರೆ ಮೇನ್ ಎಕ್ಸಾಮ್ಸ್ಗೆ ಎಷ್ಟು ಟೈಮ್ ಕೊಡ್ತಾರೋ ಅಷ್ಟು ಟೈಮ್ನ ನಾವು ನೋಡ್ಕೊಂಡು ಸೀರಿಯಸ್ ಆಗಿ ಎಕ್ಸಾಮ್ ಏನ ಫೈನಲ್ ಎಕ್ಸಾಮ್ ಫೇಸ್ ಮಾಡ್ತಿದೀವೋ ಅನ್ನೋ ತರನೇ ಕುತ್ಕೊಂಡು ನೀವು ಇದನ್ನ ಕಂಪ್ಲೀಟ್ ಮಾಡಿದಾಗ, ಈ ಎಕ್ಸಾಮ್ನ ಅಟೆಂಡ್ ಮಾಡಿದಾಗ ಸೊ ನಿಮ್ಗೆ ಏನ್ ಗೊತ್ತಾಗುತ್ತೆ, ಟೈಮ್ ಪಿಕಪ್ ಮಾಡಬಹುದು. ಅಂದ್ರೆ ನಾವು ಕೊಟ್ಟಂತ ಸಮಯದಲ್ಲಿ ಎಲ್ಲಾ ವಿಷಯಗಳನ್ನ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಲ್ಲೆನ ಅನ್ನೋ ಒಂದು ಸಾಮರ್ಥ್ಯವನ್ನ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಪರೀಕ್ಷೆಗಳು ತುಂಬಾ ಸಹಾಯ ಆಗ್ತವೆ. ಸೊ ನೋಡಿ ಇಲ್ಲಿ, ಸೊ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ವಿತ್ ಆನ್ಸರ್ಸ್ ನೀಡಲಾಗಿದೆ. ಸೊ ಇದು ತುಂಬಾ ಉಪಯುಕ್ತ ಆಗ್ತಕ್ಕಂತಹ ವಿಷಯ. ಓಕೆ, ನೆಕ್ಸ್ಟ್. ಎಸ್ ಫ್ರೆಂಡ್ಸ್, ಸೊ ಇಲ್ಲಿ ಮಧ್ಯಭಾಗದಲ್ಲಿ ಯಾಕೆ ಮೇನ್ಸ್ ಎಸ್ಸೆ ಕಂಪಲ್ಸರಿ ಪೇಪರ್ಗಳನ್ನ ಹಾಕಿದ್ದಾರೆ ಅಂದ್ರೆ, ಈಗ ಪ್ರಸ್ತುತ UPSC ಪ್ರಿಲಿಮ್ಸ್ ಮುಗಿದಿದೆ. ಸೊ ಮುಖ್ಯ ಪರೀಕ್ಷೆಗೆ ಬಹಳಷ್ಟು ಅಭ್ಯರ್ಥಿಗಳು ತಯಾರಾಗ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದು ಹೈಲೈಟೆಡ್ ಸಬ್ಜೆಕ್ಟ್. ಇಲ್ಲಿ ಸೈಡ್ಗೆ ಇರೋ ಏನಿದೆಯಲ್ಲ ನೆಕ್ಸ್ಟ್ ಪ್ರಿಲಿಮ್ಸ್ಗೆ ತಯಾರಾಗೋದಕ್ಕೆ ಇರ್ತಕ್ಕಂತಹ ಲೇಬಲ್ಗಳು. ಸೊ ಹಾಗೆ ಇವೆಲ್ಲಗಳನ್ನ ನೋಡಿ ಕೆಳಗಡೆ ಬಂದ್ರೆ, ಸೊ ಇಲ್ಲಿ ಫ್ರೀ ಆನ್ಲೈನ್ ಟೆಸ್ಟ್ಗಳು ಅಂತಿದೆ. ಇದನ್ನ ಕ್ಲಿಕ್ ಮಾಡಿ ನೋಡಿದಾಗ ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ನಮ್ಮ ರಾಜ್ಯಾದ್ಯಂತ ಇರತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಹಮ್ಮಿಕೊಂಡಂತಹ ಪ್ಲೇಸ್ಮೆಂಟ್ಸ್ ಅಲ್ಲಿ ಅಡಿಯಲ್ಲಿ ಹಮ್ಮಿಕೊಂಡಂತಹ ಮಾಕ್ ಟೆಸ್ಟ್ ಸೀರೀಸ್ಗಳ ಲಿಂಕ್ಗಳಿದಾವೆ ಇಲ್ಲಿ. ಸೊ
ಸಾಕಷ್ಟು ವೆರೈಟಿ ವಿಷಯಗಳ ಮೇಲೆ. ಸೊ ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಬರೋದ್ರೆ, ಎಸ್ ಇದು ನಮ್ಮ ಕಾಲೇಜ್ದೆ. ಸೊ ನಮ್ಮ ಕಾಲೇಜ್ನಿಂದ ಇತ್ತೀಚೆಗೆ ನಾವು ಇಂಡಿಯನ್ ಪೊಲಿಟಿ ಮೇಲೆ ಮಾಕ್ ಟೆಸ್ಟ್ಗಳನ್ನ ಮಾಡಿದ್ವಿ, ಅದರ ಒಂದು ಲಿಂಕ್ಗಳನ್ನ ಇಲ್ಲಿ ಹಾಕಲಾಗಿದೆ. ಸೊ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲೇ 10 ಟೆಸ್ಟ್ಗಳನ್ನ ಮಾಡಿದ್ವಿ, ಆನ್ಲೈನ್ ಟೆಸ್ಟ್ ಸೀರೀಸ್ಗಳನ್ನ ಮಾಡಲಾಗಿದ್ವಿ. ಸೊ 10ರದ್ದು ಲಿಂಕ್, ಸೊ ಯಾವ್ಯಾವ್ದ್ರ ಮೇಲೆ ಅಂದ್ರೆ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಈ ರೀತಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಟೈಟಲ್ಗಳು, ಸಬ್ ಟೈಟಲ್ಗಳು, ಮತ್ತೆ ಅದ್ರ ಕೆಳಗಡೆ ಅವುಗಳ ಲಿಂಕ್ಗಳು, ಗೂಗಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೋತ್ತರ ಮಾಲಿಕೆಗಳು ಇವು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಆ ಗೂಗಲ್ ಫಾರ್ಮ್ ನ ಓಪನ್ ಮಾಡಿ, ಸೊ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ. ಸೊ ಉತ್ತರಿಸಿದ ಮೇಲೆ ಅದನ್ನ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಿದಾಗ ಸೊ ಇಲ್ಲಿ ನಿಮ್ ಸ್ಕೋರ್ ವ್ಯೂ ಆಗತ್ತೆ. ಆಮೇಲೆ ನೀವು ರೈಟ್ ಆನ್ಸರ್ಸ್ ಯಾವುದು ಅನ್ನೋದನ್ನ ಕೂಡ ಅಲ್ಲಿ ನೋಡ್ಬೋದು. ಅಂದ್ರೆ ಎಷ್ಟು ಉತ್ತರ ತಪ್ಪಾಗಿದ್ದಾವೆ, ಎಷ್ಟು ಸರಿಯಾಗಿದ್ದಾವೆ ಅಷ್ಟೇ ಅಲ್ಲ, ಸರಿ ಉತ್ತರ ಯಾಕೆ ಮತ್ತು ಎಕ್ಸ್ಪ್ಲೇಷನ್, ಸೊ ಇದೆಲ್ಲ ಕೂಡ ನೋಡ್ಬೋದು. ಹಾಗೆ ಕೃಷ್ಣರಾಜಪೇಟ್ ಕಾಲೇಜ್ನವ್ರದ್ದು ಇಂಡಿಯನ್ ಹಿಸ್ಟ್ರಿ ಮತ್ತು ಕಲ್ಚರ್ ಮೇಲೆ ಇರ್ತಕ್ಕಂತಹ ಟೆಸ್ಟ್ ಸೀರೀಸ್ಗಳ ಗೂಗಲ್ ಫಾರ್ಮ್ ಲಿಂಕ್ ಇಲ್ಲಿದೆ. ಹಾಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ದು ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಲಿಂಕು ಇಲ್ಲಿ ನೋಡಿ. ಟೋಟಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೊ ಏನು ಇರ್ಕಲ್ಗಡ ಕಾಲೇಜ್ನಿಂದ ಮಾಡಿದಂತಹ ಒಂದು ಟೆಸ್ಟ್ ಸೀರೀಸ್ಗಳಿವು. ಹಾಗೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್, ಪೊಲಿಟಿ ಎಲ್ಲಗಳನ್ನ ಮಿಕ್ಸ್ ಮಾಡಿ ಟೋಟಲಿ 3 ಟೆಸ್ಟ್ ಸೀರೀಸ್ಗಳನ್ನ ಮಾಡಲಾಗಿದೆ. ಸೊ ಇದು ಆಮೇಲೆ ಇಲ್ಲಿ ನೋಡಿ GK ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ಹಾಗೆ, ಸೊ ಪುತ್ತೂರು ಕಾಲೇಜ್ನಿಂದ ನ್ಯಾಷನಲ್ ಲೆವೆಲ್ GK ಪ್ರಿಪ್ರೇಷನ್ ಟೆಸ್ಟ್ಗಳು ಅಂತ ಹೇಳಿ ಸೊ 9 ಟೆಸ್ಟ್ ಸೀರೀಸ್ಗಳನ್ನ ಮಾಡಿದ್ದಾರೆ. ಅದರದ್ದೆಲ್ಲರದ್ದು ಲಿಂಕ್ ಇದೆ. ಸೊ ಎನಿ ಟೈಮ್ ಸ್ಟೂಡೆಂಟ್ಸ್ ನೀವು ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಅಟೆಂಡ್ ದಿಸ್ ಟೆಸ್ಟ್. ಸೊ ನೀವು ಇದನ್ನ ಟೆಸ್ಟ್ನ ಬರೆದು ನಿಮ್ಮ ಜ್ಞಾನವನ್ನು ಚೆಕ್ ಮಾಡ್ಕೊಳ್ಬಹುದು, ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಬಹುದು. ಹಾಗೆ ಇಲ್ಲಿ ಇಂಗ್ಲಿಷ್ ಮೇಡ್ ಈಸಿ, ಹಾಗೆ ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್, ಈ ರೀತಿ ವೈವಿಧ್ಯಮಯವಾದಂತಹ ವಿಷಯಗಳ ಮೇಲೆ ಮಾಡಿದಂತಹ ಟೆಸ್ಟ್ ಸೀರೀಸ್ಗಳನ್ನ ಇಲ್ಲಿ ನೋಡಿ. ಮೆಂಟಲ್ ಎಬಿಲಿಟಿ, ಪ್ರಾಬ್ಲಮ್ಸ್ ಆನ್ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಲಾಸ್ ಅಂಡ್ ಡಿಸ್ಕೌಂಟ್. ಸೊ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತಹ ಟೆಸ್ಟ್ ಸೀರೀಸ್ಗಳು ತುಂಬಾ ಅಮೂಲ್ಯವಾದಂತಹ ಮಾಹಿತಿಗಳು ಕೂಡ ಇಲ್ಲಿ ಸಿಗ್ತವೆ ನಿಮ್ಗೆ. ಕರೆಂಟ್ ಅಫೇರ್ಸ್ ಮೇಲೆ ನೋಡಿ, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಹಾಗೆ ಕರೆಂಟ್ ಅಫೇರ್ಸ್ ಫಾರ್ UPSC. ಸೊ ಈ ರೀತಿ ಪಟ್ಟಿನ ನೋಡ್ತಾ ಹೋದ್ರೆ, ಎಸ್ಪೆಷಲಿ ನೋಡಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ 2020, ಸೊ ಇದಕ್ಕೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನ ತೆಗೆದು ಆ ಗೂಗಲ್ ಫಾರ್ಮ್ ನಲ್ಲಿ ಪ್ರಶ್ನೆಗಳನ್ನ ಜೋಡಿಸಲಾಗಿದೆ. ಸೊ ಆ ಲಿಂಕ್ಗಳನ್ನ ನಿಮ್ಗೆ ಕೊಡಲಾಗಿದೆ. ಹಾಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತ ಹೇಳಿ ನೋಡಿ, ಸೊ ಸುಮಾರು 45 ಜ್ಞಾನ ಪತ್ರಿಕೆ, ಅದರಲ್ಲಿ ಕೆಲವುಗಳದ್ದು ಲಿಂಕ್ ಅನ್ನ ಇಲ್ಲಿ ನೀಡಲಾಗಿದೆ. ಸೊ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಅಭ್ಯಾಸ ಸರಣಿ, ಸೊ ಇಲ್ಲಿ ಮುಖ್ಯವಾಗಿ ಇಷ್ಟೊಂದು ಸರಣಿಗಳನ್ನ ನೀಡಲಾಗಿದೆ. ಜನರಲ್ ಹಿಸ್ಟ್ರಿ MCQ ಸೀರೀಸು, ಸೊ ಇಲ್ಲಿ ನೋಡಿ ಜನರಲ್ ಹಿಸ್ಟ್ರಿ MCQ ಸೀರೀಸ್ ಫಾರ್ KS, IAS, PDO, PSI, FDA, SDA, PC. ಸೊ ಈ ರೀತಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜನರಲ್ ಹಿಸ್ಟ್ರಿ ಮೇಲೆ MCQsಗಳನ್ನ ರೆಡಿ ಮಾಡಿ ಬಿಡಲಾಗಿದೆ. ಸೊ ಈ ರೀತಿ ಇಲ್ಲಿ ಕೆಳಗಡೆ ತುಂಬಾ ದೊಡ್ಡದಿದೆ ಪಟ್ಟಿ, ಎಷ್ಟು ಜ್ಞಾನ ಸಾಗರ ತುಂಬಿದೆ ಮಕ್ಕಳ ಇಲ್ಲಿ ಅಂದ್ರೆ ನಿಮ್ಗೆ ಖಂಡಿತ. ಸೊ ಎಲ್ಲವನ್ನು ಮುಗಿಸ್ಬಿಟ್ರೆ ಸೊ ಎಕ್ಸಾಮ್ ಅಂದ್ರೆ ಕಣ್ಣು ಮುಚ್ಚಿ ಬರಿಬಹುದು ನೀವು, ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಸೊ ನಿಮ್ಗೆ ಅವಾಗ ಏನು ಫೈನಲ್ ಟಾರ್ಗೆಟೆಡ್ ಎಕ್ಸಾಮ್ ಅನ್ನೋದಿರುತ್ತಲ್ಲ, ಅದು ತುಂಬಾ ನೀರು ಕುಡ್ದಷ್ಟು ಸುಲಭ. ಅದು ಆತ್ಮವಿಶ್ವಾಸ 100ಕ್ಕೆ 100 ಆತ್ಮವಿಶ್ವಾಸದಿಂದ ಅದನ್ನ ನೀವು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ನೋಡಿ ಕಾಮರ್ಸ್ ಕ್ವಿಜ್, ಇಂಗ್ಲಿಷ್ ಕ್ವಿಜ್, ಸೊ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಕ್ವಿಜ್ಗಳಿದಾವೆ. ಸೊ ಕನ್ನಡ ಮೀಡಿಯಂ ಅಂದ್ರೆ ಕನ್ನಡ ಮೀಡಿಯಂನಲ್ಲಿ GK ಟೆಸ್ಟ್ ಸೀರೀಸ್ ಇದಾವೆ. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಇದಾವೆ. ಕೋವಿಡ್ ಮೇಲಿನ ಟೆಸ್ಟ್ ಸೀರೀಸ್ಗಳು, ಇಂಡಿಯನ್ ಎಕಾನಮಿ ಅದರಲ್ಲಿ ಮೈಕ್ರೋ ಎಕಾನಮಿ, ಸೊ ಹಿಸ್ಟ್ರಿಯಲ್ಲಿ ಮೀಡಿಯಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಸೊ ಈ ರೀತಿ ಸೊ ಇದನ್ನ ನೀವು ಯಾವ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಿದ್ದೀರಾ, ಸೊ ನಿಮ್ಮ ವಿಷಯ ಯಾವುದು, ಯಾವ ವಿಷಯದ ಬಗ್ಗೆ ಬೇಕು, ಯಾವ ಪರೀಕ್ಷೆ ಬೇಕು, ಅದನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಏನ್ ಬೇಕೋ ಅದನ್ನ ಇಲ್ಲಿ ಆರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಸಾಗರ ಇದೆ, ಜ್ಞಾನ ಸಾಗರನೇ ಇದೆ. ಸೊ ಇಷ್ಟನ್ನ ನಾನು ಹೇಳ್ತೇನೆ, ಪ್ರತಿಯೊಂದನ್ನು ನಾನು
ಇದು ಮಾಡಿ ಓಪನ್ ಮಾಡಿ ಹೇಳೋದು ವ್ಯರ್ಥ. ಇಷ್ಟು ತೋರಿಸಿದ್ರೆ ಸಾಕು ನಿಮಗೆ ಏನಿದೆ ಅಂತ ಹೇಳಿ ಗೊತ್ತಾಗತ್ತೆ. ಓಕೆ ಎಸ್ ಫ್ರೆಂಡ್ಸ್, ಸೊ ಇಲ್ಲಿ ಎರಡು ತೆರನಾದಂತಹ ಮಾಹಿತಿಗಳು. ಸೊ ಆ್ಯಕ್ಚುಲಿ ಇಂಟರ್ ರಿಲೇಟೆಡ್ ಬ್ಲಾಗ್ಗಳು. ಸೊ ಒಂದು ಬ್ಲಾಗ್ನ ಓಪನ್ ಮಾಡಿದ್ರೆ ಇನ್ನೊಂದು ಬ್ಲಾಗ್ನ ಮಾಹಿತಿ ಕೂಡ ಇಲ್ಲಿ ಸೈಡ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಒಂದು UPSC ಮೇನ್ಸ್ ಮತ್ತು ಪ್ರಿಲಿಮ್ಸ್ಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ ಸರಣಿಗಳಿದ್ರೆ, ಇನ್ನೊಂದರಲ್ಲಿ ಸೊ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾದಂತಹ ಟೋಟಲಿ ಆನ್ಲೈನ್ ಟೆಸ್ಟ್ ಸೀರೀಸ್, ಫ್ರೀ ಆನ್ಲೈನ್ ಆರ್ ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಅಂತ ಕರಿತೀವಿ. ಅದರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಆಗಾಗ ಇದಕ್ಕೆ ವಿಷಯಗಳನ್ನ ಅಪ್ಡೇಟ್ ಮಾಡಿದಾಗ, ಅಂದರೆ ಹೆಚ್ಚಿನ ಈ ಆನ್ಲೈನ್ ಟೆಸ್ಟ್ ಸೀರೀಸ್ ಲಿಂಕ್ಗಳನ್ನ ಸೇರಿಸಿದಾಗ ನಿಮಗೆ ಮಾಹಿತಿ ಸಿಗಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದಿಸ್ ಬ್ಲಾಗ್. ಸೊ ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ರೈಟ್ ಸೈಡ್ಗೆ ಫಾಲೋವರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೀವು ಆಗಾಗ ಇದರಲ್ಲಿ ಬದಲಾವಣೆಗಳಾದಾಗ, ಹೊಸ ವಿಷಯಗಳು ಸೇರಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗ ನೀವು ಮತ್ತೆ ಇದಕ್ಕೆ ಎಂಟ್ರಿ ಆಗಿ ಸೊ ಹೊಸ ವಿಷಯ ಏನು ಅಂತ ಹೊಸದನ್ನು ಸಹ ನೀವು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಓಕೆ ಎಸ್ ಫ್ರೆಂಡ್ಸ್, ಸೊ ಇವತ್ತು ಇದನ್ನು ಮುಖ್ಯವಾಗಿ ನಾನು ಓಪನ್ ಮಾಡಿ ತೋರಿಸೋದಕ್ಕೆ ಕಾರಣ ಏನು ಅಂದರೆ, ಸೊ ಸುಮ್ಮನೆ ನಿಮಗೆ ನಾವು ಇದು ಕೊಡ್ತಿದ್ದೀವಿ, ಬ್ಲಾಗ್ನ ಅಡ್ರೆಸ್ ಕೊಡ್ತಿದ್ದೀವಿ. ಎಲ್ಲೋ ತುಂಬ ಜನ ವಿದ್ಯಾರ್ಥಿಗಳು ಅದನ್ನ ಓಪನ್ ಮಾಡಿ ಆಲ್ರೆಡಿ ನೋಡಿದ್ದೀರಾ. ತುಂಬ ಸಾರಿ ಲಾಗಿನ್ಗಳು ಆಗಿದ್ದಾವೆ ಅಂತ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಸರ್ ಹೇಳಿದರು. ಸೊ ಜೊತೆಗೆ ಇಲ್ಲಿ ಕೆಲವರು ಎಲ್ಲೋ ಸೋಂಬೇರಿಗಳಿರ್ತಾರೆ, ಓಪನ್ ಮಾಡಿ ನೋಡ್ತಿರೋದಿಲ್ಲ. ಅಂಥವರಿಗಾಗಿ ನಾನು ಒಂದ್ಸರಿ ಓಪನ್ ಮಾಡಿ ಅದರ ರುಚಿ ತೋರಿಸಿದ್ರೆ ನಮ್ಮ ಮಕ್ಕಳು ಖಂಡಿತ ಬಂದು ತಿಂತಾರೆ ಅನ್ನೋ ಒಂದು ಉದ್ದೇಶ ನಂದು. ಸೊ ನಿಮ್ಮ ಜ್ಞಾನ ದಾಹ ಹೆಚ್ಚಾಗಲಿ, ಜ್ಞಾನದ ಹಸಿವು ಹೆಚ್ಚಾಗಲಿ. ಸೊ ಖಂಡಿತ ಈ ತರಹದ ಒಂದು ಹಸಿವು ನಿವಾರಿಸ್ತಕ್ಕಂತಹ ಏನು ಉತ್ತಮ ಆಹಾರ ಇಲ್ಲಿದೆ ನಿಮಗೆ, ಅದನ್ನ ಉಪಯೋಗಪಡಿಸ್ಕೊಳ್ಳಿ. ಬಲಿಷ್ಠರಾಗಿ ಸೊ ಉತ್ತಮವಾದಂಥ ಏನು ಉದ್ಯೋಗಿಗಳಾಗಿ ನೀವೆಲ್ಲ ಹೊರಹೊಮ್ರಿ ಅಂತ ಹೇಳ್ತಾ, ಜೊತೆಗೆ ಒಂದು ವಿಷಯದಲ್ಲಿ ಟೆಸ್ಟ್ಗಳನ್ನ ಸುಮ್ಮನೆ ಆನ್ಲೈನ್ ಟೆಸ್ಟ್, ಎಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅವಾಗ ನೀವು ಓಪನ್ ಮಾಡಿ ಮೊಬೈಲಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಈ ಮೇನ್ಸ್ ಎಕ್ಸಾಮ್ಗೆಲ್ಲ ಅಥವಾ ಈ ಪ್ರಿಲಿಮ್ಸ್ ಎಕ್ಸಾಮ್, UPSC ಪ್ರಿಲಿಮ್ಸ್ ಮೇನ್ಸ್ ಅದ್ರ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಕ್ವಶನ್ ಪೇಪರ್ ಎಲ್ಲ ಇರ್ತವೆ ನೋಡಿ, ಅಥವಾ ಎಸ್ಸೆ ಕ್ವಶನ್ ಪೇಪರ್ ಇದ್ದಾಗ ಅವುಗಳಿಗೆ ಒಂದು ಟೈಮ್ ಎಷ್ಟು ಕೊಡ್ತಾರೋ ಅಷ್ಟೇ ಟೈಮ್ನ ನೀವು ಫಿಕ್ಸ್ ಮಾಡಿಕೊಂಡು ಒಂದು ಸೈಲೆಂಟ್ ಆಗಿರ್ತಕ್ಕಂಥ ಪ್ರದೇಶದಲ್ಲ ಕೂತ್ಕೊಂಡು ನೀವು ನಿಜವಾಗ್ಲೂ ಮೇನ್ ಎಕ್ಸಾಮ್ ಬರಿತಿದ್ದೀರಾ ಅನ್ನೋ ಹಾಗೇನೆ ಅದನ್ನ ಬರೆದ್ರೆ ಅವಾಗ ನಿಮ್ಮ ನಿಜವಾದ ಸಾಮರ್ಥ್ಯ ಏನು, ನಿಮ್ಮ ವೀಕ್ನೆಸ್ಗಳೇನು ಗೊತ್ತು ಮಾಡಿಕೊಂಡು ಆ ವೀಕ್ನೆಸ್ಗಳಿಂದ ಹೊರಬರೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಖಂಡಿತ ಇದನ್ನ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸ್ನಿಂಗ್.